ರಾಜಧಾನಿ ಬೆಂಗಳೂರಿಗೆ ಬಿಗ್ ಶಾಕ್. ಬೆಂಗಳೂರಿನ ಖಾಸಗಿ ಶಾಲೆಯಲ್ಲಿ H1N1 ಅಬ್ಬರ ಹೆಚ್ಚಾಗ್ಬಿಟ್ಟಿದೆ. ಒಂದೇ ಶಾಲೆಯ 500ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಅನಾರೋಗ್ಯ ಕಾಣಿಸಿಕೊಂಡಿದೆ. H1N1 ಹಿನ್ನೆಲೆ ರಿಚ್ಮಂಡ್ ಟೌನ್ನ ಖಾಸಗಿ ಶಾಲೆಗೆ ರಜೆಯನ್ನ ಘೋಷಣೆ ಮಾಡಲಾಗಿದೆ. H1N1 ಅಬ್ಬರ ಕೆಲ ಶಾಲೆಗಳಲ್ಲಿ ಹೆಚ್ಚಾಗ್ಬಿಟ್ಟಿದೆ. ಈಗಾಗಲೇ ಇಬ್ಬರಲ್ಲಿ ಸೋಂಕು ದೃಢವಾಗಿದ್ದು ಟೆನ್ಷನ್ ಹೆಚ್ಚಾಗಿದೆ. ಶಾಲಾ ಸುತ್ತಮುತ್ತ ಇರುವಂತಹ ಅಂಗಡಿಗಳ ತೆರವಿಗೆ ಆಗ್ರಹಿಸಲಾಗಿದೆ. ಇನ್ನು ಏಕಾಏಕಿ ನೂರಾರು ವಿದ್ಯಾರ್ಥಿಗಳು ಹಾಗೂ ಸಿಬ್ಬಂದಿ ಅಸ್ವಸ್ಥಗೊಂಡಿದ್ದಾರೆ. ಸುಮಾರು 2500 ಮಕ್ಕಳಿಗೆ ಈ ರೀತಿಯಾಗಿ H1N1 ಏನಿದೆ ಆ ಒಂದು ಸೋಂಕು ಕಾಣಿಸ್ಕೊಂಡಿದೆ ಅಂತ. ಮಕ್ಕಳ ಜೊತೆಗೆ 21 ಶಿಕ್ಷಕರಿಗೂ ಕೂಡ ಅನಾರೋಗ್ಯ ಹಿನ್ನೆಲೆ ಈಗ ಟೆನ್ಷನ್ ಹೆಚ್ಚಾಗಿದೆ. ಯಾರಿಂದ ಬಂದಿದ್ದು, ಹೇಗೆ ಕಾಣಿಸ್ಕೊಳ್ತು ಅನ್ನುವಂಥ ಆತಂಕ, ಅದರ ಜೊತೆಗೆ ಕ್ರಮ ತೆಗೆದುಕೊಳ್ಬೇಕಾಗುತ್ತೆ. ಹೀಗೆ ಸ್ಪ್ರೆಡ್ ಆಗ್ತಾ ಹೋದ್ರೆ ಎಲ್ಲಾ ಶಾಲೆಗಳಲ್ಲೂ ಕಾಣಿಸ್ಕೊಂಡ್ರೆ ಮುಂದೇನು ಅನ್ನುವಂಥ ಆತಂಕ, ಪ್ರಶ್ನೆ ಕೂಡ ಈಗ ಹುಟ್ಕೊಳ್ತಾ ಇದೆ. ಸದ್ಯ ಬೆಂಗಳೂರಿನ ಖಾಸಗಿ ಶಾಲೆಯಲ್ಲಿ ಒಂದೇ ಶಾಲೆಯಲ್ಲಿ ನೋಡಿ 500ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಅನಾರೋಗ್ಯ ಉಂಟಾಗಿದೆ. H1N1 ಸೋಂಕು ಕಾಣಿಸಿಕೊಂಡಿದೆ. ರಾಜಧಾನಿ ಬೆಂಗಳೂರಿನಲ್ಲಿ ಈಗಾಗಲೇ ಅನೇಕ ಸಮಸ್ಯೆಗಳಿವೆ. ಅದರ ಜೊತೆಗೆ ಈಗ H1N1 ಇದರ ಅಬ್ಬರ ಕೂಡ ಜೋರಾಗ್ತಾ ಇದೆ. ಮಕ್ಕಳು ಶಾಲೆಗೆ ಹೋಗಿ ಸೇಫ್ ಆಗಿ ವಾಪಸ್ ಬರ್ತಾರೆ ಅಂತ ಅನ್ಕೊಳ್ತಾ ಇದ್ದ ಪೋಷಕರಿಗೆ ಈಗ ಮತ್ತೊಂದು ಆತಂಕ ಶುರುವಾಗಿದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಮೆಟ್ರೋ ಬ್ಯೂರೋ ಹೆಡ್ ಉಲ್ಲಾಸ್. ಈಗ ಶಾಲೆಗಳಲ್ಲಿ H1N1 ಆತಂಕ ಹೆಚ್ಚಾಗ್ತಾ ಇದೆ. ಒಂದೇ ಶಾಲೆಯಲ್ಲಿ 500 ಮಂದಿಗೆ ಈ ರೀತಿ ಸೋಂಕು ಕಾಣಿಸ್ಕೊಂಡಿದೆ ಅಂತ ಅಂದ್ರೆ ಮುಂದೇನ್ ಕ್ರಮ? ಈಗ ಸದ್ಯದ ಪರಿಸ್ಥಿತಿ ಹೇಗಿದೆ? ಏನ್ ಗೈಡ್ ಲೈನ್ಸು? ಉಲ್ಲಾಸ್, ನನ್ನ ಧ್ವನಿ ಕೇಳಿಸ್ತಿದ್ಯಾ? ಎಸ್, ಮತ್ತೆ ಸಂಪರ್ಕ ಮಾಡೋಣ. ನೋಡಿ, ಸದ್ಯಕ್ಕಂತೂ ಬೆಂಗಳೂರಿನ ಖಾಸಗಿ ಶಾಲೆಗಳಲ್ಲಿ H1N1 ಪ್ರಕರಣಗಳು ಹೆಚ್ಚಾಗ್ತಾ ಇವೆ. ಇದರಿಂದಾಗಿ ಬರೀ ಮಕ್ಕಳಿಗಷ್ಟೇ ಅಲ್ಲ, ಸಿಬ್ಬಂದಿಗೂ ಕೂಡ H1N1 ಸೋಂಕು ಕಾಣಿಸ್ಕೊಂಡಿರೋದ್ರಿಂದ ಆತಂಕ ಹೆಚ್ಚಾಗಿದೆ. ಮತ್ತೆ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ ಉಲ್ಲಾಸ್, ಶಾಲೆಯಲ್ಲಿ H1N1 ಅಬ್ಬರ ಹೆಚ್ಚಾಗಿದೆ. ಏನ್ ಕ್ರಮ? ಮುಂದಿನ ಗೈಡ್ ಲೈನ್ ಏನು? ಸೌಖ್ಯ, ರಿಚ್ಮಂಡ್ ಸರ್ಕಲ್ ನಲ್ಲಿರುವಂತಹ ಶಾಲೆಯಲ್ಲಿ ಸುಮಾರು 2500 ಮಕ್ಕಳು ಓದ್ತಾ ಇರುವಂತಹ ಶಾಲೆಯಲ್ಲಿ ಆರಂಭದಲ್ಲಿ ಇಬ್ಬರಲ್ಲಿ ಸೋಂಕು ಕಾಣಿಸ್ಕೊಂಡಿದೆ. ಆದ್ರೆ ಅವರ ಅನಾರೋಗ್ಯ ಕಾಣಿಸ್ಕೊಂಡಿದೆ. ತಕ್ಷಣನೇ ಅವರನ್ನು ಆಸ್ಪತ್ರೆಗೆ ಕರ್ಕೊಂಡೋಗಿ ಅವರ ಪೋಷಕರು ಚೆಕ್ ಮಾಡಿದಂತ ಸಂದರ್ಭದಲ್ಲಿ H1N1 ಇದೆ ಅನ್ನುವಂಥದ್ದು ಗೊತ್ತಾಗಿದೆ. ಸೊ ಹೀಗಾಗಿ ಆಗಸ್ಟ್ 15 ನಾಳೆವರೆಗೂ ಕೂಡ ಈ ಒಂದು ಶಾಲೆಯನ್ನ ಬಂದ್ ಮಾಡ್ಬೇಕು ಅಂತ ಹೇಳಿ, ಅಂದ್ರೆ 2 ದಿನಗಳ ಹಿಂದೆ ಈ ಒಂದು ಅನಾರೋಗ್ಯ ಮಕ್ಕಳಲ್ಲಿ ಕಾಣಿಸ್ಕೊಳ್ತು. ಸೊ ಹೀಗಾಗಿ ಈಗಾಗಲೇ ಶಾಲೆಯನ್ನ ಸಂಪೂರ್ಣವಾಗಿ ಬಂದ್ ಮಾಡುವಂತ ಕೆಲಸಕ್ಕೆ ಆಡಳಿತ ಮಂಡಳಿ ಮುಂದಾಗಿರುವಂತದ್ದು. ಅಷ್ಟೇ ಅಲ್ಲದೆ ಇಬ್ರು ಮಕ್ಕಳು ಅಷ್ಟೇ ಅಲ್ಲ, ಉಳಿದಂತ ಮಕ್ಕಳಾಗಿರ್ಬೋದು ಮತ್ತೆ ಶಿಕ್ಷಕರಲ್ಲೂ ಕೂಡ ಅನಾರೋಗ್ಯ ಆಗಿರ್ಬೋದು, ಅಸ್ವಸ್ಥ ಕಾಣಿಸ್ಕೊಳ್ತು. ಸೊ ಹೀಗಾಗಿ ಮುನ್ನೆಚ್ಚರಿಕಾ ಕ್ರಮವಾಗಿ ಶಾಲೆಯನ್ನ ಸಂಪೂರ್ಣವಾಗಿ ಬಂದ್ ಮಾಡಿ ಈಗಾಗಲೇ ಚಿಕಿತ್ಸೆಯನ್ನ ಕೊಡಿಸುವಂತ ಕೆಲಸ ಆಗಿರ್ಬೋದು ಅಥವಾ ಆಸ್ಪತ್ರೆಗೆ ತೋರಿಸುವಂತ ಕೆಲಸ ಆಗಿದೆ. ಮೂಲಗಳು ಹೇಳ್ತಾ ಇರುವಂತದ್ದು, ಮಕ್ಕಳ ಜೊತೆಗೆ ಸುಮಾರು 21 ಶಿಕ್ಷಕರಲ್ಲೂ ಕೂಡ ಈ ರೀತಿಯಾದಂತಹ H1N1 ಫ್ಲೂ ಕಾಣಿಸ್ಕೊಂಡಿದೆ ಅನ್ನುವಂಥದ್ದು ಗೊತ್ತಾಗಿದೆ. ಸೊ ಹೀಗಾಗಿ ಶಾಲಾ ಸುತ್ತಮುತ್ತ ಇರುವಂತಹ ಅಂಗಡಿಗಳಾಗಿರ್ಬೋದು ಎಲ್ಲವನ್ನ ಕೂಡ ತೆರವು ಮಾಡ್ಲಿಕ್ಕೆ ಆ ಶಾಲಾ ಆಡಳಿತ ಮಂಡಳಿ ಮುಂದಾಗಿರುವಂತದ್ದು. ಅಷ್ಟೇ ಅಲ್ಲದೆ ಈಗ ಸಿಕ್ತಿರುವಂತ ಮಾಹಿತಿ ಪ್ರಕಾರ ಅಲ್ಲಿ ಆರೋಗ್ಯ ಇಲಾಖೆ ಅಧಿಕಾರಿಗಳು ತಪಾಸಣೆಯನ್ನ ಮಾಡುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ. ಜೊತೆಗೆ ಯಾವ ಮಕ್ಕಳಲ್ಲಿ ಆರಂಭದಲ್ಲಿ H1N1 ಕಾಣಿಸ್ಕೊಳ್ತು, ಸೊ ಅವರ ಮನೆಗೆ ಹೋಗಿ ಅವರ ಟ್ರಾವೆಲ್ ಹಿಸ್ಟ್ರಿಯನ್ನು ಕೂಡ ಪಡೆಯುವಂತ ಕೆಲಸಕ್ಕೆ ಮುಂದಾಗ್ತಿದ್ದಾರೆ. ಯಾಕಂದ್ರೆ ಬೇರೆ ಎಲ್ಲಾರು ಹೋಗಿದ್ರ ಅಥವಾ ಬೇರೆ ಏನಾದ್ರು ಫುಡ್ ಆಗಿರ್ಬೋದಾ, ಈ ರೀತಿಯಾದಂತ ಒಂದು ಮಾಹಿತಿಯನ್ನ ಪಡೆಯುವಂತ ಕೆಲಸಕ್ಕೆ ಮುಂದಾಗ್ತಿದ್ದಾರೆ. ಸೊ ಆರೋಗ್ಯ ಸಚಿವ UT ಖಾದರ್ ಕೂಡ ಒಂದ್ ಮಾತನ್ನ ಹೇಳಿದ್ರು, ಈ ರೀತಿಯಾದಂತ ಒಂದು ಮಾಹಿತಿ ಬಂದಿದೆ, ಆದ್ರೆ ನಿಜವಾಗ್ಲೂ ಅದಕ್ಕೆ ಕಾರಣ ಏನು ಅನ್ನುವಂಥದ್ದನ್ನ ನಮ್ಮ ಆರೋಗ್ಯ ಇಲಾಖೆ ಅಧಿಕಾರಿಗಳು ಹೆಚ್ಚಿನ ಮಾಹಿತಿಯನ್ನ ಪಡೀತಾ ಇದ್ದಾರೆ. ಅದಾದ ಬಳಿಕ ನಾನು ಮಾಹಿತಿಯನ್ನ ಕೊಡ್ತೀನಿ ಅನ್ನುವಂತ ಒಂದು ಮಾತನ್ನ ಹೇಳಿರುವಂತದ್ದು. ಸೊ ಸದ್ಯಕ್ಕೆ ರಿಚ್ಮಂಡ್ ಸರ್ಕಲ್ ನಲ್ಲಿರುವಂತಹ ಒಂದು ಪ್ರತಿಷ್ಠಿತ ಶಾಲೆಗೆ ಈಗಾಗಲೇ ಸಂಪೂರ್ಣವಾಗಿ ನಾಳೆವರೆಗೂ ಬಂದನ್ನ ಮಾಡಿರುವಂತದ್ದು. ಸೊ ನಾಳೆ ಹೋಗಿ ಇವತ್ತು ಮಧ್ಯಾಹ್ನ ಮೇಲೆ ಆರೋಗ್ಯ ಇಲಾಖೆ ಅಧಿಕಾರಿಗಳು ಆ ಒಂದು ಶಾಲೆಗೆ ಹೋಗ್ತಾರೆ. ಅಲ್ಲಿ ಪರಿಸ್ಥಿತಿ ನೋಡಿ ನಾಳೆ ಶಾಲೆ ಆರಂಭ ಮಾಡ್ಬೇಕಾ ಬೇಡವಾ ಅನ್ನುವಂಥದ್ದನ್ನ ತೀರ್ಮಾನ ಮಾಡ್ತಾರೆ. ಥ್ಯಾಂಕ್ ಯು ಉಲ್ಲಾಸ್ ಡೀಟೇಲ್ಸ್ಗೆ.